ಸರ್ ಹಾಗೆ ಪೆಟ್ರೋಲ್ 95 ಪೈಸೆ ಏರಿಕೆ ಆಗಿದೆ ಸರ್, ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ. ಈಗ ಇವರು ನಿರಂತರ ಏರಿಕೆ ಮಾಡಿಕೊಂಡು, ಯಾಕಂತ ಹೇಳಿದ್ರೆ ವಿಶ್ವ ಮಟ್ಟದಲ್ಲಿ ಪರಿಸ್ಥಿತಿ ಭಾಳ ಗಂಭೀರ ಇದೆ. ಮತ್ತು ನಮ್ಮ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದ್ರೆ, ಹಿಂದೆ ಎಲ್ಲ ಪೆಟ್ರೋಲು ಮತ್ತು ಇದ್ರದ್ದೆಲ್ಲ ಬೆಲೆ ಕಮ್ಮಿ ಆದಾಗ, ತೈಲ ಬೆಲೆ ಕಮ್ಮಿ ಆದಾಗ ಅದು ಗ್ರಾಹಕರಿಗೆ ಕೊಡಲಿಲ್ಲ. ಏನು ಮಾಡಿದ್ರು, ಕಮ್ಮಿ ಇದ್ದಾಗ ಟ್ಯಾಕ್ಸ್ ಹೆಚ್ಚು ಮಾಡಿಕೊಂಡು ಕೇಂದ್ರ ಸರ್ಕಾರ ಹೆಚ್ಚು ಹಣ ಮಾಡಿಕೊಂಡ್ರು. ಈಗ ಜಾಸ್ತಿ ಆಗ್ತಾ ಇರೋ ಸಂದರ್ಭದಲ್ಲಿ ಅವರು ಅದನ್ನು ಆ ಒಂದು ಹೊರೆಯನ್ನು ಹೊರುವಂಥ ಶಕ್ತಿ ಇದೆ. ಆದರೆ ಅದು ಇವತ್ತು ಗ್ರಾಹಕರ ಮೇಲೆ ಅವರು ಹಸ್ತಾಂತರ ಮಾಡ್ತಾ ಇದ್ದಾರೆ. ಈಗ ನಮ್ಮ ಈ ಅನಾವಶ್ಯಕವಾಗಿ ಯುದ್ಧ ಮಾಡಿ ಅಮೆರಿಕದವರು, ಇಸ್ರೇಲ್ ಅವರು ಇವತ್ತು ಈ ವಿಶ್ವದಲ್ಲೇ ದೊಡ್ಡ ಆತಂಕ ಸೃಷ್ಟಿ ಮಾಡಿದ್ದಾರೆ. ನಮ್ಮ ದೇಶ ಮೋದಿಯವರು ಇದುವರೆಗೂ ಆ ಒಂದು ಏನು ಕ್ರಮ ತಗೊಂಡ್ರು ಇಸ್ರೇಲ್ ಮತ್ತು ಅಮೆರಿಕ, ಅದರ ಬಗ್ಗೆ ಒಂದು ಅಭಿಪ್ರಾಯನೇ ಕೊಟ್ಟಿಲ್ಲ, ಅದನ್ನು ಖಂಡನೆ ಮಾಡಲಿಲ್ಲ. ಎಲ್ಲೋ ಒಂದು ಕಡೆ ಅವ್ರ ಪರವಾಗಿ ಇರುವಂಥ ರೀತಿಯಾಗಿ ನಡ್ಕೊಂಡಿದ್ದಾರೆ. ಆಯಿತಾ? ಸೊ ಅದು ಇವತ್ತು ನಮಗೆಲ್ರಿಗೂ ತೊಂದರೆ ಆಗ್ತಾಯಿದೆ. ಅದು ಒಂದು ಕಡೆ. ಇನ್ನೊಂದು, ನಾನು ಈಗಾಗಲೇ ಹೇಳಿದಾಗೆ, ಈ ಬೆಲೆಗಳು ಕಮ್ಮಿ ಆದಾಗ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡ್ಲಿಲ್ಲ. ಸೊ ಜಾಸ್ತಿ ಆದಾಗ ಆ ಹೊರೆಯನ್ನು, ಯಾಕಂದರೆ ಆವಾಗ ಲಕ್ಷಾಂತರ ಕೋಟಿ ಕೇಂದ್ರ ಸರ್ಕಾರ ಲಾಭ ಮಾಡಿಕೊಳ್ತು. $40 ಇತ್ತು, $50 ಇತ್ತು. ಅವಾಗ ಏನು ಮಾಡಿದ್ರು, ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿದ್ರು, ಟ್ಯಾಕ್ಸ್ ಜಾಸ್ತಿ ಹಾಕಿದ್ರು, ಅದಕ್ಕೆ ಬೆಲೆ ಕಮ್ಮಿ ಆಗದೆ ಇರೋ ಥರ ನೋಡಿಕೊಂಡ್ರು. ಆ ಎಲ್ಲ ಪ್ರಾಫಿಟ್ ಕೇಂದ್ರ ಸರ್ಕಾರ ಮಾಡಿಕೊಡ್ತು. ಆ ಸಂದರ್ಭದಲ್ಲಿ ಆ ದುಡ್ಡು ಮಾಡ್ಕೊಂಡಿದ್ದಾರೆ. ಈಗ ಕಷ್ಟ ಬಂದಾಗ ಅವರು ನಷ್ಟವನ್ನು ಅವರೇ ಭರಿಸ್ಕೋಬೇಕಲ್ಲ. ಎಲ್ಲವನ್ನು ಕೂಡ ಗ್ರಾಹಕರಿಗೆ ಮೇಲೆ ಹಾಕ್ಬಿಟ್ರೆ, ನೀವು ಚಿನ್ನ ಖರೀದಿ ಮಾಡಬೇಡಿ, ನೀವು ಪ್ರವಾಸ ಮಾಡಬೇಡಿ, ನೀವು ಓಡಾಡಬೇಡಿ, ಮನೆಯಿಂದನೇ ಕೆಲಸ ಮಾಡಿ ಅಂತ ಇವತ್ತು ಜನರಿಗೆ ಹೇಳ್ತಾ ಇದ್ದಾರೆ. ಜನರು ಕೂಡ ಸಹಕಾರ ಕೊಡೋಣ. ಆದರೆ ಈ ಥರ ಹೊರೆಯನ್ನು ಹಾಕೋದಕ್ಕಿಂತ ಕೇಂದ್ರ ಸರ್ಕಾರನೇ ಅದು ಭರಿಸಬೇಕಾಗಿತ್ತು. ಲಾಭ ಮಾಡಬೇಕಾದ್ರೆ ಅವರು ನಮ್ಮ ಕಡೆ ನೋಡಲಿಲ್ಲ, ಗ್ರಾಹಕರ ಕಡೆ ನೋಡಲಿಲ್ಲ. ನಷ್ಟ ಬಂದಾಗ ಮಾತ್ರ ಗ್ರಾಹಕರ ಕಡೆ ನೋಡ್ತಾ ಇದ್ದಾರೆ. ಇದು ಮೋದಿ ಸರ್ಕಾರದ ಒಂದು ನೀತಿ. ವಿದೇಶದ ಪ್ರವಾಸದಲ್ಲಿದ್ದಾರೆ ನಮ್ಮ ಪ್ರಧಾನಿಗಳು. ರಸಗೊಬ್ಬರಗಳ ರೈತರಿಗೆ ಸಮಸ್ಯೆ ಎದುರಾಗಿದೆ ಅಂತ ಹೇಳುವಂತ. ಖಂಡಿತ ರಸಗೊಬ್ಬರ ಬೆಲೆ ಹೆಚ್ಚಾಗ್ತದೆ. ಯಾಕಂದರೆ ಯೂರಿಯಾ ಇದೆಲ್ಲ ಕೂಡ ಇದೆಲ್ಲ ಪೆಟ್ರೋಕೆಮಿಕಲ್ ಇದನ್ನು ಉಪಯೋಗ ಮಾಡ್ತಾರೆ. ಅದರಿಂದ ಬೆಲೆಗಳೆಲ್ಲ ಹೆಚ್ಚಾಗ್ತದೆ. ಮತ್ತು ಗಂಭೀರವಾಗಿ ತೊಗೋಬೇಕು. ಅದು ಬಿಟ್ಬಿಟ್ಟು ಅವರು ಎಲ್ಲ ಕಡೆ ಪ್ರವಾಸಗಳು ಮಾಡಿಕೊಂಡು, ಎಲ್ಲ ಕಡೆ ಇನ್ಸ್ಟಾಗ್ರಾಮಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳು ತೊಗೊಂಡು ಅವರು ಒಂದು ರೀತಿಯಾಗಿ ಅವರ ಒಂದು ಇದಕ್ಕೆ ಪ್ರಚಾರಕ್ಕೆ ಹೊರಟಿದ್ದಾರೆ. ಇವತ್ತು ದೇಶದ ಪರಿಸ್ಥಿತಿ ಇವತ್ತು ಭಾಳ ಕೆಟ್ಟ ರಾಹುಲ್ ಗಾಂಧಿಯವರು ಕಳೆದ 1 ವರ್ಷದಿಂದನೇ 6 ತಿಂಗಳಿಂದನೇ ಹೇಳಿದ್ರು, ಫೆಬ್ರವರಿಗೆ ಹೇಳಿದ್ರು ಭಾಳ ಕೆಟ್ಟ ಪರಿಸ್ಥಿತಿ ಬರ್ತದೆ ಅಂತ. ಆದರೆ ಇವತ್ತು ಕೇಂದ್ರದವರು ರಾಹುಲ್ ಗಾಂಧಿಯವರು ಕೋವಿಡ್ ಸಂದರ್ಭದಲ್ಲಿ ಹೇಳಿದ್ರು, GST ಸಂದರ್ಭದಲ್ಲಿ ಹೇಳಿದ್ರು, ಡಿಮಾನಿಟೈಸೇಷನ್ ಸಂದರ್ಭದಲ್ಲಿ ಹೇಳಿದ್ರು, ಇದ್ರ ಬಗ್ಗೆನೂ ಹೇಳಿದ್ರು. ಆದರೆ ಇವ್ರಿಗೆ ನಾವು ಅವ್ರ ಬಗ್ಗೆ ಮಾತಾಡಿದಾಗ ಅದನ್ನು ಕಂಡೆಮ್ ಮಾಡ್ತಾರೆ ಹೊರತು ಎಚ್ಚರಿಕೆ ತಗೊಳ್ಳಲಿಲ್ಲ. ಇವತ್ತು ಆ ಪರಿಸ್ಥಿತಿ ಬಂದಿದೆ. ರಾಹುಲ್ ಗಾಂಧಿಯವರು ಏನು ಅವತ್ತು ಹೇಳಿದ್ರು ಒಂದು 4-5 ತಿಂಗಳಿಂದ, ಇವತ್ತು ಆ ಪರಿಸ್ಥಿತಿ ಬಂದಿದೆ. ಸೊ ನಮ್ಮ ಆರ್ಥಿಕ ಇವತ್ತು ದುಡ್ಡೆಲ್ಲ ದೇಶದಿಂದ ಬಂಡವಾಳ ಬರ್ತಾ ಇಲ್ಲ, ಇಲ್ಲಿರೋ ದುಡ್ಡೆಲ್ಲ ಹೊರಗಡೆ ಹೋಗ್ತಾ ಇದೆ. ಯಾರೂ ಕೂಡ ಶೇರ್ ಮಾರ್ಕೆಟ್ಗೆ ಇವತ್ತು ದುಡ್ಡು ಹಾಕ್ತಾ ಇಲ್ಲ. ಸೊ ಪರಿಸ್ಥಿತಿ ಇವತ್ತು ಆರ್ಥಿಕ ಪರಿಸ್ಥಿತಿ ಹಿಂಗೆ ನಡ್ಕೊಂಡು ಹೋದರೆ ಭಾಳ ಕೆಟ್ಟ ಪರಿಸ್ಥಿತಿ ಬರುವ ಸಾಧ್ಯತೆ ಇದೆ. ಅದನ್ನು ಇವರು ಒಂದು ವಿರೋಧ ಪಕ್ಷಗಳನ್ನು ಕರೆಸಿಲ್ಲ, ಒಂದು ಚರ್ಚೆ ಮಾಡಲಿಲ್ಲ, ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಲಿಲ್ಲ. ಏನು ಮಾಡಬೇಕು, ಹೇಗೆ ನಾವೆಲ್ಲ ಎದುರಿಸ್ಬೇಕಿದು, ತಯಾರಿಕೆ ಏನು ಮಾಡ್ಕೋಬೇಕು. ಮೋದಿಯವ್ರಿಗೆ ಏನಂತ ಹೇಳಿದ್ರೆ, ಅವ್ರು ಚುನಾವಣೆ ಗೆಲ್ಲದೇ ಅಷ್ಟೇ. ಚುನಾವಣೆ ಗೆಲ್ಲೋದಕ್ಕೆ ಏನು ಮಾಡಬೇಕು ಎಲ್ಲ ರೀತಿಯ ದುರುಪಯೋಗ ಪಡಿಸ್ಕೊಡ್ತಾರೆ. ಮತ್ತು ಚುನಾವಣೆ ಗೆಲ್ಲೋದಕ್ಕೆ ಜನರನ್ನು ಹೊಡಿತಾರೆ, ಜನರನ್ನು ಡಿವೈಡ್ ಮಾಡ್ತಾರೆ ಮತ್ತು ಆ ಚುನಾವಣೆ ಗೆಲ್ತಾರೆ. ದೇಶದ ಪರಿಸ್ಥಿತಿ ಇವತ್ತು ಅಚ್ಚೇದ್ದೇನು ಮರ್ತೇ ಹೋಗ್ಬಿಟ್ಟಿದ್ದೀವಿ. ಯಾವ ₹1 ದುಡ್ಡು ವಿದೇಶ ತರಲಿಲ್ಲ, ಅದೆಲ್ಲ ಹೇಳಿದ್ರಲ್ಲ. 15 ಎಲ್ಲ ಜನ ಮರ್ತೋದ್ರು. 13 ವರ್ಷದಿಂದ ಏನು ಹೇಳಿದ್ರು, ಎಲ್ಲ ವಿದೇಶದಿಂದ ಹಣ ತೊಗೊಂಬರ್ತೀನಿ ಅಂತ ಹೇಳಿದ್ರು. 1 ಪೈಸೆ ನಯಾ ಪೈಸೆ ತೊಗೊಂಬಂದಿಲ್ಲ ಅವ್ರು ಇದುವರೆಗೂ. ಆಯಿತಾ? ಪೆಟ್ರೋಲ್ ಇವತ್ತು ನಮ್ಮ ರೂಪಾಯಿ ಮೌಲ್ಯ ಕುಸಿತ ಹೋಗ್ತಾ ಇದೆ. ಪಾಕಿಸ್ತಾನ್ಗಿಂತ ಕೆಟ್ಟ ಪರಿಸ್ಥಿತಿ ನಮ್ಮ ದೇಶದಲ್ಲಿದೆ, ಬಾಂಗ್ಲಾದೇಶ್ಗಿಂತ ಕೆಟ್ಟ ಪರಿಸ್ಥಿತಿ ನಮ್ಮ ದೇಶದಿದೆ, ನಮ್ಮ ರೂಪಾಯಿ ಮೌಲ್ಯದಲ್ಲಿ ಹಂಗೆ ನೋಡೋಕೆ ಹೋದರೆ. ಸೊ ಈ ಪರಿಸ್ಥಿತಿಯಲ್ಲಿ ಇವ್ರದ್ದು ಕಾಂಟ್ರಿಬ್ಯೂಷನ್ನು ಬರೀ ಹಿಂದುತ್ವ, ಮುಸಲ್ಮಾನರು ಬೈಯೋದು, ಅವ್ರನ್ನ ಟಾರ್ಗೆಟ್ ಮಾಡೋದು ಮತ್ತು IT ED ಉಪಯೋಗಿಸೋದು, ಇಷ್ಟೇ ಆಗೋಗಿದೆ ಇವ್ರದ್ದು. ಎಲೆಕ್ಷನ್ ಚುನಾವಣಾ ಆಯೋಗ ಅವ್ರ ಜೇಬಲ್ಲಿ ಹಾಕೊಂಡ್ಬಿಟ್ಟಿದ್ದಾರೆ. ಈ ಥರ ಮಾಡಿಕೊಂಡು ದೇಶದಲ್ಲಿ ಈ ಪರಿಸ್ಥಿತಿ ಬಂದಾಗ ಹೇಗೆ ಒಗ್ಗಟ್ಟಾಗಿ ಹೆಂಗೆ ಎದುರಿಸ್ತಾರೆ ಇವರು?